ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾಳೆಯಿಂದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸರಣಿ ಸ್ಟಾರ್ಟ್ ಆಗ್ತಾ ಇದೆ. ಈ WTC ಸೈಕಲ್ಲು ಇಂಗ್ಲೆಂಡ್ ಟೆಸ್ಟ್ ಸರಣಿಯಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ಗುರು. ಇದು ಒಂಥರ ಡಿಫ್ರೆಂಟ್ ಟೆಸ್ಟ್ ಸರಣಿ. ಯಾಕೆ ಅಂತಂದರೆ ರೋಹಿತ್ ಶರ್ಮಾ ಮತ್ತು ನಮ್ಮ ಕೊಹ್ಲಿ ಅವರು ಟೆಸ್ಟ್ಗೆ ವಿದಾಯ ಹೇಳಿದ ಮೇಲೆ ಗಿಲ್ ಅವರು ಕ್ಯಾಪ್ಟನ್ ಆಗಿರೋದು ನಿಮಗೆಲ್ಲ ಗೊತ್ತಿರೋದೆ. ಸೊ ರೋಕೋ ಇಲ್ಲದ ಗಿಲ್ ಪಡೆ ಈ ಒಂದು ಟೆಸ್ಟ್ ಸರಣಿಯಲ್ಲಿ ಇಂಗ್ಲೆಂಡ್ಗೆ ಇವರು ನಮ್ಮವ್ರು ಕಂಟಕವಾಗ್ತಾರ ಅಥವಾ ಇಂಗ್ಲೆಂಡ್ ಅವರೇ ನಮಗೆ ಕಂಟಕ ಆಗ್ತಾರ ಅಂತ ನೋಡುವಂಥ ಸರಣಿ. ಸೊ ಒಂಥರ ಕ್ರೇಜ್ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಪ್ರಿವ್ಯೂ ವಿಡಿಯೋದಲ್ಲಿ ನಾವು ಫಸ್ಟ್ ಸ್ಟ್ಯಾಟ್ಸ್ ಆಯಿತು, ಆಮೇಲೆ ಪ್ಲೇಯಿಂಗ್ 11 ಆಯಿತು, ಅದಾದಮೇಲೆ ಮ್ಯಾಚಪ್ಸ್ ಆಯಿತು, ಆಮೇಲೆ ಅಪಾರ್ಚುನಿಟೀಸ್ ಯಾರಿಗೆಲ್ಲ ಇದೆ, ಯಾವ ಲೆವೆಲ್ಗೆ ಇವರು ಅಪಾರ್ಚುನಿಟೀಸ್ನ ಬಾಚ್ಕೋಬೇಕು, ಆ ಥರ ಒಂಥರ ಎಲ್ಲ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಸ್ಟ್ಯಾಟ್ಸ್ ಹೋಗೋಣ ಅವರು. ಸೊ ಸ್ಟ್ಯಾಟ್ಸ್ ಏನು ಹೇಳುತ್ತೆ, ಹೆಡ್ಡಿಂಗ್ಲಿ ಫಸ್ಟ್ ಮೇನ್ ಹೆಡ್ಡಿಂಗ್ಲಿ ಫಸ್ಟ್ ಮ್ಯಾಚ್ ಇರೋದ್ರಿಂದ ಇಲ್ಲಿ ಹೆಂಗಂತಂದರೆ ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡು ಟೋಟಲ್ ಆಗಿ 7 ಮ್ಯಾಚ್ ನಡೆದಿದೆ ಗುರು. ಆ 7 ಮ್ಯಾಚಲ್ಲಿ ನಾವು 2 ಗೆದ್ದಿದ್ದೀವಿ, 4 ಸೋತಿದ್ದೀವಿ. ಸೊ 1 ಡ್ರಾ ಆಗಿದೆ. ಏನಂದರೆ 2007ರಲ್ಲಿ 1990 ಆದಮೇಲೆ 2007ರಲ್ಲಿ ನಾವು ಆ ಒಂದು ಇಯರಲ್ಲಿ ರಾಹುಲ್ ದ್ರಾವಿಡ್, ನಮ್ಮ ಕನ್ನಡದ ಕಂದ ರಾಹುಲ್ ದ್ರಾವಿಡ್ ಅವರ ನೇತೃತ್ವದಲ್ಲಿ ನಾವು ಇಂಗ್ಲೆಂಡ್ ವಿರುದ್ಧ ಸೀರೀಸ್ ಗೆದ್ದಿದ್ವಿ. ಅದು 1-0 ಸೀರೀಸ್ ಗೆದ್ದಿದ್ವಿ. ಅದಕ್ಕಿಂತ ಮುಂಚೆ ಅಜಿತ್ ವಾಡೇಕರ್ ಮತ್ತು ಆಮೇಲೆ ಕಪಿಲ್ ದೇವ್ ಅವರು ಅವರಿಬ್ಬರು ಅಂದರೆ ಆ ಒಂದು 1980 ಆ ಟೈಮಲ್ಲೆಲ್ಲೋ ಗೆದ್ದಿದ್ವಿ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ. ಅದಾದಮೇಲೆ ರಾಹುಲ್ ದ್ರಾವಿಡ್ ಅವರ ನೇತೃತ್ವದಲ್ಲೇ ಗೆದ್ದಿರೋದು ನಾವು. ಈ 2021ರಲ್ಲಿ ಗ್ಯಾಪಲ್ಲಿ ಗೆಲ್ತಾ ಇದ್ವಿ ಗುರು. ಈ ನಮ್ಮ ಕೊಹ್ಲಿ ಕಾಕ ಅವರು ಆ ಟೈಮಲ್ಲಿ ಕ್ಯಾಪ್ಟನ್ಶಿಪ್ ಇರಬೇಕಾದ್ರೆ 2-2ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಡ್ರಾ ಆಯಿತು. ಆ ಟೈಮಲ್ಲಿ ಆ ಕಡೆ ಈ ಕಡೆ ಕೋವಿಡ್ ಎಲ್ಲ ಇರೋದ್ರಿಂದ ಬಂದಿತ್ತಲ್ವ. ಸೊ ಆ ಟೈಮಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು, ಬಟ್ ಅಲ್ಲೂ ಗೆಲ್ಬೋದಾಗಿತ್ತು. ಆದರೆ ಈಗ ಒಂದು ಹೊಸ ನಮಗೆ ಗಿಲ್ ಅವ್ರಿಗೆ ಒಂಥರ ಹೊಸ ಚಾನ್ಸ್ ಅಂತ ಹೇಳ್ಬೋದು. ಈ ಚಾನ್ಸ್ನ ಹೆಂಗೆ ಯುಟಿಲೈಸ್ ಮಾಡ್ಕೋತಾರೆ ಅಂತ ನೋಡಬೇಕು. ಸೊ ಸ್ಟ್ಯಾಟ್ಸ್ ಪ್ರಕಾರ ಹೆಡ್ಡಿಂಗ್ಲಿ 2 ಗೆದ್ದಿದ್ದೀವಿ. ಸೊ ಇವಾಗ 3 ಮಾಡುವಂಥ ಸಮಯ. ಇನ್ನು ಪ್ಲೇಯಿಂಗ್ 11 ಬರೋಣ. ಫಸ್ಟ್ ಆಫ್ ಆಲ್ ಇಂಗ್ಲೆಂಡ್ ಅವ್ರದ್ದು ಪ್ಲೇಯಿಂಗ್ 11 ಆಲ್ರೆಡಿ ಬಿಟ್ಟಿದ್ದಾರೆ. ನಮ್ಮವ್ರದ್ದೇನೋ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಏನಾದರೂ ಹೇಳ್ಬೋದೇನೋ ಗೊತ್ತಿಲ್ಲ, ಬಟ್ ಕೆಲವೊಂದು 4-5 ಪೊಸಿಷನ್ಸ್ ಇನ್ನೂ ಗೊತ್ತಿಲ್ಲ. ಇಂಗ್ಲೆಂಡ್ ಅವ್ರದ್ದು ಫಸ್ಟ್ ಪ್ಲೇಯಿಂಗ್ 11 ನೋಡೋದಾದರೆ ನಿಮಗೆಲ್ಲ ಗೊತ್ತಿರೋಂಗೆ ಬೆಂಡೆಕೇಟ್, ಜಾಕ್ ಕ್ರೋಲಿ, ಆಮೇಲೆ ಓಲಿ ಪಾಪು, ಅದಾದಮೇಲೆ ಜೋ ರೂಟು, ನಂಬರ್ 4 ಡೇಂಜರಸ್ ಪ್ಲೇಯರ್ ಜೋ ರೂಟು, ಆಮೇಲೆ ಹ್ಯಾರಿ ಬ್ರೋಕ್ ಇದ್ದಾರೆ, ಆಮೇಲೆ ಈ ಕಡೆ ಬೆನ್ ಸ್ಟೋಕ್ಸ್ ಕ್ಯಾಪ್ಟನ್, ಅದಾದಮೇಲೆ ಜೇಮಿ ಸ್ಮಿತ್ತು ವಿಕೆಟ್ ಕೀಪರು, ಆಮೇಲೆ ಬೌಲರ್ಸೇ ಬಂದುಬಿಡ್ತಾರೆ ಕ್ರಿಸ್ ವೋಕ್ಸು, ಆಮೇಲೆ ಬ್ರೈಡನ್ ಕರ್ಸು, ಆಮೇಲೆ ಈ ಕಡೆ ಟಂಗ್ ಅಂತ ಇದ್ದಾರೆ, ಆಮೇಲೆ ಶೋಯಬ್ ಬಸೀರು. ಸೊ ಇವರು ಒಂಥರ 11 ಪ್ರಾಪರಾಗಿ ಹೇಳೇ ಬಿಟ್ಟಿದ್ದಾರೆ ಆಲ್ರೆಡಿ, ನಮ್ದು ಇದೇ 11 ಗುರು ಅಂತ. ಇನ್ನು ಈ ಕಡೆ ಇಂಡಿಯಾದವರು ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನೋಡೋದಾದರೆ KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಫಿಕ್ಸ್ ಗುರು, ಅದಂತೂ ಫಿಕ್ಸ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಂಬರ್ 3ಯಲ್ಲಿ ಯಾರು ಆಡ್ತಾರೆ ಅನ್ನೋದೇ ಸ್ವಲ್ಪ ಒಂಥರ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಅನ್ನೋ ಥರ. ನಂಗೆ ಕೇಳಿದ್ರೆ ಗುರು ಪರ್ಸ್ನಲ್ ಆಗಿ ಸಾಯಿ ಸುದರ್ಶನ್ ಆಡ್ತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಪ್ರಾಬ್ಲಮ್ ಹೇಳ್ತೀನಿ ಕೇಳಿ, ಸಾಯಿ ಸುದರ್ಶನ್ ಆಡಿದ್ರೆ ಈ ನಮ್ಮ ಕರುಣ್ ನಾಯರ್ ಅವ್ರು ಇದಾರಲ್ಲ, ಅವ್ರು ಕೆಳಗಡೆ ಹೋಗ್ಬೇಕಾಗತ್ತೆ ಗುರು, 6ಅಲ್ಲಿ ಆಡಬೇಕಾಗತ್ತೆ. ಸೊ ಆ ಥರ ನೋಡೋದಾದ್ರೆ ನಂಗೆ ಯಾಕೋ ಏನೋ ಅನ್ನಿಸ್ತಾ ಇದೆ, ನಂಬರ್ 3ಯಲ್ಲಿ ಕರುಣ್ ನಾಯರ್ನ ಆಡಿಸ್ಬಿಟ್ಟು ನಂಬರ್ 6ಅಲ್ಲಿ ಧ್ರುವ್ ಜುರೇಲ್ನ ಆಡಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ನಂಬರ್ 7ಅಲ್ಲಿ ರವೀಂದ್ರ ಜಡೇಜಾ ಇರ್ತಾರೆ. 8ಅಲ್ಲಿ ಇದೊಂಥರ ಡೈಲಮ ಗುರು, ಯಾಕಂತಂದರೆ ಈ ಕಡೆ ವಾಷಿಂಗ್ಟನ್ ಸುಂದರ್ ಇದ್ದಾರೆ, ಆಮೇಲೆ ಶಾರ್ದುಲ್ ಠಾಕೂರ್ ಇದ್ದಾರೆ, ಆಮೇಲೆ ನಮ್ಮ ಅಣ್ಣ ನಿತೀಶ್ ಅಣ್ಣ NKR. ಇವ್ರು 3 ಜನರಲ್ಲಿ ಯಾರಾದರೂ ಒಬ್ಬರನ್ನೇ ಚೂಸ್ ಮಾಡಬೇಕು ಆ ಥರ ಅನ್ಸುತ್ತೆ. ಯಾಕಂತಂದರೆ ಇದು ಇಂಗ್ಲೆಂಡ್ ಆಗಿರೋದ್ರಿಂದ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ನಮಗೆ ಬೇಕಾಗಿರೋದ್ರಿಂದ, ಆಮೇಲೆ ನಮ್ಮ ಶಾರ್ದುಲ್ ಅವರು ಇದು ಎಕ್ಸ್ಪೀರಿಯನ್ಸು ಇದೆ, ಆಮೇಲೆ ಇವರು ಪ್ರಾಕ್ಟೀಸಲ್ಲೂ 100 ಏನೋ ಹೊಡೆದಿದ್ದಾರಂತೆ. ಸೊ ಆ ಥರ ನೋಡೋದಾದ್ರೆ ಶಾರ್ದುಲ್ ಅವರು ಆಡ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ನಂಬರ್ 8 ಶಾರ್ದುಲ್ ಅಂದ್ಕೊಳ್ಳಿ. 9, 10, 11 ಬೌಲರ್ಸ್ ಯಾರಪ್ಪ ಅಂತಂದರೆ ಸಿರಾಜ್ ಇದ್ದಾರೆ, ಬೂಮ್ರಾ, ಇವರಿಬ್ಬರಂತೂ ಫಿಕ್ಸ್ ಆಡ್ತಾರೆ. ಇನ್ನು ನಂಬರ್ 11ಅಲ್ಲಿ ಪ್ರಸಿದ್ಧ ಕೃಷ್ಣ ಅಥವಾ ಗ್ಯಾಪಲ್ಲೇ ನಮ್ಮ ಹರ್ಷದೀಪ್ ಇಬ್ಬರು ಇದ್ದಾರೆ. ಸೊ ನಂಗಂತಂದರೆ ಪರ್ಸ್ನಲಿ ಒಪಿನಿಯನ್ ಏನಪ್ಪ ಅಂದರೆ ಹರ್ಷದೀಪ್ನೇ ಆಡಿಸ್ಬೇಕು ಅಂತ. ಅಂದರೆ ಲೆಫ್ಟ್ ಆರ್ಮ್ ಅಲ್ವಾ, ಸೊ ಒಂದು ಡಿಫ್ರೆಂಟ್ ಏನಾದರೂ ಆ್ಯಂಗಲ್ ತಂದು ಕೊಡ್ತಾರೆ ಅಂತ ಆ ಥರ. ಸೊ ಹರ್ಷದೀಪ್ ಆಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಆ ಥರ ನೋಡೋದಾದರೆ ಪಟ ಪ್ಲೇಯಿಂಗ್ 11 ನೋಡೋದಾದರೆ ಗುರು ರಾಹುಲ್, ಜೈಸ್ವಾಲ್, ಆಮೇಲೆ ಕರುಣ್ ನಾಯರ್, ಆಮೇಲೆ ಈ ಕಡೆ ಶುಭ್ಮನ್ ಗಿಲ್, ರಿಷಬ್ ಪಂತ್, ಆಮೇಲೆ ಧ್ರುವ್ ಜುರೇಲ್, ಆಮೇಲೆ ನಮ್ಮ ಯಾರು ಜಡ್ಡು, ಅದಾದಮೇಲೆ ಶಾರ್ದುಲ್ ಠಾಕೂರ್, ಆಮೇಲೆ 3 ಜನ ಬೌಲರ್ಸು, ಫಾಸ್ಟ್ ಬೌಲರ್ಸು. ಸೊ ಈ ಥರ ನನ್ನ ಪ್ಲೇಯಿಂಗ್ 11 ಇದೆ. ನಿಮ್ಮದು ಪ್ಲೇಯಿಂಗ್ 11 ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಗ್ಯಾಪಲ್ಲಿ ನಾವು ಲೈವ್ ಬರ್ತೀವಿ, 10 ಗಂಟೆಗೆ ಲೈವ್ ಬರ್ತೀವಿ. ಸೊ ಲೈವಲ್ಲಿ ಎಲ್ಲ ಪ್ರಾಪರಾಗಿ ಡಿಸ್ಕಸ್ ಮಾಡೋಣ, ನಮ್ಮ ಹಾರ್ದಿಕ್ ಅವ್ರ ಪಾಯಿಂಟ್ ಆಫ್ ವ್ಯೂ ತಗೋಣ. ಇನ್ನು ನೆಕ್ಸ್ಟ್ ಮ್ಯಾಚಪ್ಸಿಗೆ ಬರೋಣ.
ಏನಂದ್ರೆ ಇಲ್ಲಿ ಬೌಲರ್ ಬ್ಯಾಟರ್ ಆ ಥರ ಮ್ಯಾಚಪ್ಸ್ ಏನು ಕ್ರೇಜ್ ಆಗಿಲ್ಲ, ಅಂದರೆ ಬ್ಯಾಟರೇ ಮ್ಯಾಚಪ್ಸ್ ಇರೋ ಥರ ಇದೆ ಗುರು. ಅಂದರೆ ಈ ಕಡೆ ರಾಹುಲ್ ಅಣ್ಣ, ಈ ಕಡೆ ಜಾಕ್ ಕ್ರೋಲಿ, ಇವರೆಲ್ಲ ಸೈಕಾಗಿ ಅಂದರೆ 33, 31 ಸೇಮ್ ಎವರೇಜ್ ಇರೋ ಥರ ಒಂಥರ 16, 17 50s ಏನೋ ನಮ್ಮ ರಾಹುಲ್ ಅಣ್ಣ ಹೊಡೆದಿದ್ದಾರೆ, ಇವರು 16 50s ಏನೋ ಹೊಡೆದಿದ್ದಾರೆ ಈ ಥರ. ಬಟ್ ಆದ್ರೂ ಮೇಲ್ಗಡೆ ಸ್ವಲ್ಪ ಸ್ವಿಂಗ್ ಆ ಕಡೆ ಈ ಕಡೆ ಆಗೋದ್ರಿಂದ ನಾನು ಕ್ರಿಸ್ ವೋಕ್ಸ್ ವರ್ಸಸ್ ಈ ಕಡೆ ರಾಹುಲ್ ಅಣ್ಣ ಇಟ್ಟಿದ್ದೀನಿ. ಯಾಕಂದರೆ ನಮ್ಮ KL ರಾಹುಲ್ ಅವರು ಹೆವಿ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು. ಆಮೇಲೆ ಇಂಗ್ಲೆಂಡಲ್ಲಿ ಸ್ವಲ್ಪ ಕ್ರೇಜ್ ಆಗಿ ಬ್ಯಾಟಿಂಗ್ ಎಲ್ಲ ಮಾಡಿದ್ದಾರೆ ಆಫ್ಟರ್ ಜಡೇಜಾ ಅಂತ ಹೇಳ್ಬೋದು. ಅದು ಬಿಟ್ಟರೆ ಮೇನ್ ಕ್ರೇಜಿ ಆಗಿರೋ ಮ್ಯಾಚಪ್ಸ್ ಅಂತಂದರೆ ಈ ಕಡೆ ಜೋ ರೂಟ್ ವರ್ಸಸ್ ನಿಮ್ಮೆಲ್ಲರ ನೆಚ್ಚಿನ ಬುಮ್ರಾ. ಇದೊಂಥರ ಕ್ರೇಜಿ ಗುರು. ಯಾಕಂದರೆ ಸ್ಟ್ಯಾಟ್ಸ್ ನೋಡ್ತಾ ಇದ್ರೆ ಇಲ್ಲಿವರೆಗೂ 24 ಇನ್ನಿಂಗ್ಸಲ್ಲಿ 286 ರನ್ ಹೊಡೆದಿದ್ದಾರೆ ಜೋ ರೂಟ್ ಅವರು. ಅಂದರೆ ಬುಮ್ರಾ ವರ್ಸಸ್ ಜೋ ರೂಟ್ ನೋಡ್ತಾ ಇದ್ರೆ 9 ವಿಕೆಟ್ ಅಂದರೆ 9 ಬಾರಿ ಡಿಸ್ಮಿಸಲ್ಸ್ ಗುರು, 9 ಬಾರಿ ಎತ್ತಿದ್ದಾರೆ ಜೋ ರೂಟ್ನ. ಸೊ ಆ ಥರ ನೋಡೋದಾದ್ರೆ ಇದೊಂಥರ ಕ್ರೇಜ್ ಆಗಿರುವಂಥ ಮ್ಯಾಚಪ್ಸು. ಅದು ಬಿಟ್ಟರೆ ಕ್ಯಾಪ್ಟನ್ಸ್ ಅಂತ ಹೇಳ್ಬೋದು ನೋಡಿ. ಈ ಕಡೆ ಬೆನ್ ಸ್ಟೋಕ್ಸ್ ವರ್ಸಸ್ ಈ ಕಡೆ ಗಿಲ್, ಇಬ್ಬರು ಹೆಂಗೆ ಮಾಡ್ತಾರೆ ಅಂದರೆ ಸ್ಟೋಕ್ಸ್ ಅಂತೂ ಗೊತ್ತಿರೋದೆ ನಿಮಗೆಲ್ಲ, ಸೈಕಾಗಿ ಎಕ್ಸ್ಪೀರಿಯನ್ಸ್ ಇಡುವಂಥ ಕ್ಯಾಪ್ಟನು. ನಮ್ಮ ಗಿಲ್ ಅಣ್ಣ ಹೆಂಗೆ ಮಾಡ್ತಾರೆ ನೋಡಬೇಕು. ಫಸ್ಟ್ ಟೈಮು ಕ್ಯಾಪ್ಟನ್ ಆಗಿ ಇಂಗ್ಲೆಂಡ್ ಟೆಸ್ಟ್ ಸರಣಿ ಸ್ವಲ್ಪ ಕಬ್ಬಿಣದ ಕಡಲೆ ಅಂತಾರೆ. ಸೊ ಆ ಥರ ನೋಡೋದಾದ್ರೆ ಹೆಂಗೆ ಕ್ಯಾಪ್ಟನ್ಶಿಪ್ ಮಾಡ್ತಾರೆ ಅಂತ ನೋಡಬೇಕು. ಅದು ಬಿಟ್ಟರೆ ಮೇನ್ ಇನ್ನೊಂದೇನಪ್ಪ ಅಂದರೆ ಅಪಾರ್ಚುನಿಟೀಸ್, ತುಂಬ ಜನಕ್ಕೆ ಅಪಾರ್ಚುನಿಟೀಸ್ ಇದೆ ಗುರು. ಅಂದರೆ ಇದು ಒಂದು 5 ಟೆಸ್ಟ್ ಮ್ಯಾಚಸ್ ಇರೋದ್ರಿಂದ ಯಾರಿಗೆ ಯಾವಾಗ ಅದೇನು ಪ್ರಾಬ್ಲಮ್ ಆಗುತ್ತೋ ಗೊತ್ತಿಲ್ಲ. ಸೊ ಆ ಥರ ನೋಡೋದಾದ್ರೆ ಸಾಯಿ ಸುದರ್ಶನ್ಗೆ ಏನಾದರೂ ಚಾನ್ಸ್ ಸಿಕ್ಕರೆ, ಚಾನ್ಸ್ ಇನ್ ದ ಸೆನ್ಸ್ ಸಾಯಿ ಸುದರ್ಶನ್ ಅಂತೂ ಆಲ್ಮೋಸ್ಟ್ ಒಂದು 2-3 ಮ್ಯಾಚ್ ಅಂತೂ ಆಡ್ತಾರೆ. ಸೊ ಸಾಯಿ ಸುದರ್ಶನ್ ಅವ್ರಿಗೆ ಹೆವಿ ಅಪಾರ್ಚುನಿಟಿ ಸಿಕ್ಕಂಗಾಗುತ್ತೆ. ಆ್ಯಂಡ್ ನಮ್ಮ ಕರುಣ್ ನಾಯರ್ ಗುರು ಏನಂದರೆ ತುಂಬ ವರ್ಷಗಳ ನಂತರ ಕಮ್ಬ್ಯಾಕ್ ಮಾಡಿದ್ದಾರೆ. 300 ಹೊಡೆದ್ಮೇಲೆ ಏನೇನಾಯಿತು ಗೊತ್ತಿಲ್ಲ, ಬಟ್ ಇವಾಗ ಮತ್ತೆ 300 ಹೊಡಿತೀನಿ ಅಂತ ಏನಾದರೂ ಆ ಥರ ಒಂದು ಸ್ಟ್ಯಾಂಪ್ ಓದಬೇಕು, ಆ ಲೆವೆಲಿಗೆ ನಾನು ಆಡ್ತೀನಿ ಅಂತ ತೋರಿಸ್ಕೊಡ್ಬೇಕು. ಸಖತ್ತಾಗಿರುತ್ತೆ ಕರುಣ್ ನಾಯರ್ ಅವ್ರದ್ದು. ಆಮೇಲೆ ಧ್ರುವ್ ಜುರೇಲು ಕೂಡ ಅವ್ರಿಗೂ ಒಂದು ಅಪರ್ಚುನಿಟಿ ಸಿಕ್ಕಂಗಾಗುತ್ತೆ. ಚೆನ್ನಾಗಿ ಆಡಬೇಕು, ಸೂಪರಾಗಿ ಆಡಿದ್ರೆ ಸೈಕಾಗಿರುತ್ತೆ. ಸದ್ಯಕ್ಕೆ ನೋಡೋದಾದ್ರೆ ಒಂಥರ ಪ್ಲೇಯಿಂಗ್ 11 ನಮ್ಮದು 4-5 ಪೊಸಿಷನ್ಸ್ ಆ ಕಡೆ ಈ ಕಡೆ ಆದರೂ ಆಗುತ್ತೆ. ಅದು ಬಿಟ್ಟರೆ ಬಾಕಿ 7 ಪೊಸಿಷನ್ಸ್ ಅಂತೂ ನನಗಂತೂ ಸೇಮ್ ಅದು ಹೆಂಗಿದೆ ಹಂಗೆ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಮತ್ತೆ ಈ ಕಡೆ ಪಿಚ್ ಸ್ವಲ್ಪ ನೋಡೋದಾದ್ರೆ ಗುರು, ಹೆಡ್ಡಿಂಗ್ಲಿ ಪಿಚ್ ನೋಡ್ತಾ ಇದ್ದೆ, ಈ ಗ್ರೀನ್ ಟಾಪ್ ಕೊಟ್ಟಿದ್ದಾರೆ. ಅಂದರೆ ಫುಲ್ಲು ಸ್ವಲ್ಪ ಮೇಲೆ ಅಂತೂ ಗ್ರೀನ್ ಕಾಣಿಸ್ತಾ ಇದೆ. ಸೊ ಅದ್ರ ಕೆಳಗಡೆ ಸ್ವಲ್ಪ ಆ ಕಡೆ ಇವರು ಡ್ರೈ ಆಗ್ಬೋದು. ಸ್ವಲ್ಪ ಸ್ಪಿನ್ನರ್ಸ್ಗೆ 4th 5th ಡೇ ಹೆಲ್ಪ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಬಟ್ ಸದ್ಯದ ಪರಿಸ್ಥಿತಿ ನೋಡೋದಾದರೆ ಮೇಲೆ ಸ್ವಲ್ಪ ಸ್ವಿಂಗ್ ಆಗೋ ಎಲ್ಲ ಲಕ್ಷಣಗಳಿದೆ. ಆಮೇಲೆ ಇಂಗ್ಲೆಂಡ್ ಅಂದಮೇಲೆ ಇದು ವೆದರ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಆಗುತ್ತೆ ಗುರು. ವೆದರ್ ಫೋರ್ಕಾಸ್ಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ರೋಕೋ ಇಲ್ಲದ ನಮ್ಮ ಗಿಲ್ ಪಡೆ ಏನು ಮಾಡ್ತಾರೆ ಅಂತ ಒಂಥರ ಅವ್ರ ಮೇಲೆ ಎಲ್ಲ ಕಣ್ಣಿಟ್ಟಿದ್ದಾರೆ, ಹೆಂಗೆ ಆಡ್ತಾರೆ ಏನು ಕತೆ ಅಂತ. ಸ್ಪೆಷಲಿ ಗಿಲ್ ನಂಬರ್ 4 ಆಡ್ತಾರೆ. ಸಚಿನ್ ತೆಂಡೂಲ್ಕರ್ ಆಮೇಲೆ ಈ ಕಡೆ ವಿರಾಟ್ ಕೊಹ್ಲಿ ಆಡಿರುವಂಥ ಪ್ಲೇಸ್ ಅದು. ಸೊ ಇವ್ರು ಹೆಂಗೆ ಆಡ್ತಾರೆ ಅಂತ ನೋಡಬೇಕು. ಆಮೇಲೆ ನಾವು ಸ್ವಲ್ಪ ಜೋ ರೂಟ್ ಮೇಲೆ ಹೆವಿ ಕಣ್ಣಿಡ್ಬೇಕು ಗುರು. 2800 ಚಿಲ್ಲರೆ ಏನೋ ಹೊಡೆದಿದ್ದಾರೆ ಇಂಗ್ಲೆಂಡ್, ಅಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಈ ಒಂದು ಸ್ಟ್ಯಾಟ್ಸ್ ನೋಡ್ತಾ ಇದ್ರೆ ಅದರಲ್ಲಿ ಜೋ ರೂಟ್ ಹೈಯೆಸ್ಟ್ ಅಂದರೆ 2800 ರನ್ಸ್ ಎಲ್ಲ ಹೊಡೆದಿದ್ದಾರೆ. ಸೊ ಆ ಥರ ನೋಡೋದಾದರೆ ಜೋ ರೂಟ್ ನಮಗೆ ತುಂಬ ಇಂಪಾರ್ಟೆಂಟ್ ವಿಕೆಟ್ ಆಗುತ್ತೆ. ನಿಮ್ಗೇನು ಅನ್ನಿಸುತ್ತೆ ಈ ಪ್ಲೇಯಿಂಗ್ 11 ಆಯಿತು, ಆಮೇಲೆ ಮ್ಯಾಚಪ್ಸ್ ಆಯಿತು, ಆಮೇಲೆ ಅಪಾರ್ಚುನಿಟೀಸ್ ಯಾರು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೇನು ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ 10 ಗಂಟೆಗೆ ಲೈವಲ್ಲಿ ಜಾಯ್ನ್ ಆಗಿ ಫುಲ್ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.